ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಸ್ಟ್ಯಾಚ್ಯೂ ನೋಡ್ತಿದ್ದಂಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗುತ್ತಾ ಇದು ತುಮಕೂರು ಅಂತ. ಅಷ್ಟು ಫೇಮಸ್ ಮಾಡಿದ್ದಾರೆ ನಮ್ಮ ಆಂಜನೇಯನ ಸ್ಟ್ಯಾಚ್ಯೂನ. ಸೊ ಮೈಸೂರಿಗಿನ್ನ ಏನು ಕಮ್ಮಿ ಅಲ್ಲ ಅನ್ನೋ ಥರ ನಮ್ಮ ತುಮಕೂರಲ್ಲೂ ಕೂಡ ತುಂಬ ಚೆನ್ನಾಗಿ ದಸರಾ ಸೆಲೆಬ್ರೇಟ್ ಮಾಡಿದ್ರು. ಸೇಮ್ ಏನು ಪ್ರೊಸೀಜರ್, ಏನು ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ ಮೈಸೂರು ದಸರಾದಲ್ಲಿ, ಸೇಮ್ನ ಇನ್ನು ನಮ್ಮ ತುಮಕೂರಲ್ಲೂ ಕೂಡ ನಡೆಸಿದ್ರು ದಸರಾ ತುಂಬ ಚೆನ್ನಾಗಿ. ಆದರೆ ಈ ದಸರಾದಲ್ಲಿ ನಾನು ಫುಲ್ಲು ನೋಡೋಕ್ಕಾಗಿಲ್ಲ. ಸೊ ಒಂದಿನ ಈಗ ಮೈಸೂರಿಗೆ ಹೇಗೆ ಒಂದಿನ ಹೋಗಿದ್ದೆ, ಅದೇ ಥರ ತುಮಕೂರು ಕೂಡ ಲೈಟಿಂಗ್ಸ್ ನೋಡಿಕೊಂಡು ಅಮಾನಿಕೆರೆಯಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ ಹೇಳಿದರು. ಸೊ ಅದನ್ನು ನೋಡೋಣ, ಒಂದ್ಸರಿ ಆಡ್ಕೊಂಡು ಬರೋಣ ಅಂತಲೇ ಹೋಗಿದ್ದು. ಬಟ್ ನಮಗೆ ಚಾನ್ಸ್ ಸಿಗಲಿಲ್ಲ. ಯಾಕೆಂದರೆ ಫುಲ್ಲು ಲಿಸ್ಟಾಗಿ ಅವರು ವೇಟಿಂಗ್ ಲಿಸ್ಟಲ್ಲಿ ಇದ್ದರು, ಎಲ್ಲ ಪೇ ಮಾಡಿಬಿಟ್ಟು. ನಾವು ಹೋದಾಗ ಲೇಟ್ ಆಗಿತ್ತು ಆಲ್ರೆಡಿ. ಹಾಗಾಗಿ ಹೋಗಲಿ ಅಂದ್ಬಿಟ್ಟು ದಸರಾ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು, ಮತ್ತು ಅಲ್ಲಿ ಕಾರಂಜಿದು ಶೋ ಇದೆ, ವಾಟರ್ ಶೋ ಇದೆ ಅಮಾನಿಕೆರೆಯಲ್ಲಿ, ಅದು ಕೂಡ ನೋಡಿಕೊಂಡು ಬಂದ್ವಿ. ಬನ್ನಿ ನಮ್ಮ ತುಮಕೂರು ದಸರಾ ಹೇಗಿದೆ ಅಂತ ನೋಡೋಣ. ಆನ್ ದಿ ವೇ ನಾನು ಎಂಟ್ರಿ ಆದಾಗ ಸ್ವಲ್ಪ ಇನ್ನೂ ಬೆಳಕಿತ್ತು, ಇನ್ನೂ ಲೈಟ್ಸ್ ಎಲ್ಲ ಆನಲ್ಲಿ ಇರಲಿಲ್ಲ. ಸೊ ಆನ್ ದಿ ವೇ ಹೋಗ್ತಾ ನಾವು ಪಾರ್ಕಿಗೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು. ಫಸ್ಟ್ ಎಂಟ್ರಿ ಆದಮೇಲೆ ಎಲ್ಲ ಓಡಾಡಿದ್ವಿ. ಅದಾದಮೇಲೆ ಕಾರಂಜಿದು ಸ್ಟಾರ್ಟ್ ಆಯಿತು. ಇನ್ನೂ ಬೆಳಕಿದೆ ನೋಡಿ, ಬೆಳಕಿದೆ. ಸಾಂಗೆಲ್ಲ ಹಾಕ್ಬಿಟ್ಟು ವಾಟರ್ ಶೋ, ಅದು ಮ್ಯೂಸಿಕ್ ಹೆಂಗೆ ಬರುತ್ತೆ ಆ ರೀತಿ ನೀರು ಕೂಡ ಬರುತ್ತೆ. ಹೇಳಿದ್ನಲ್ಲ ವಾಟರ್ ಬೋಟಿಂಗ್ ಇದೆ ಅಂತ. ಸೊ ಇದು ಹೋಗ್ತಿದೆ. ಬಟ್ ನಾವು ಹೋಗ್ಲಿಕ್ಕಾಗಲಿಲ್ಲ. ನಾವು ಪೇ ಮಾಡ್ತೀವಿ ಅಂದರೂ ಅವ್ರು ಟಿಕೆಟ್ ಕೊಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಸಂಜೆ ಕತ್ಲಾಗ್ತದಂಗೆ ಎಂಡ್ ಆಗುತ್ತೆ, ಅದ್ರ ಮೇಲೆ ನಾವು ಟಿಕೆಟ್ಸನ್ನ ಕೊಡೋಲ್ಲ ಅಂತ ಹೇಳಿದರು. ಆ ಟೈಮಿಗೆ ಅಷ್ಟು ಟಿಕೆಟ್ ಬುಕ್ ಆಗಿತ್ತು ಅಂದ್ಬಿಟ್ಟು ಸುಮ್ಮನಾದ್ವಿ. ಓಕೆ ನಾವು ಬೇಡ ಆ ಜನದಲ್ಲಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆಮೇಲೆ ದಸರಾ ಮುಗಿದ ಮೇಲೂ ಕೂಡ ಬೋಟಿಂಗ್ ಇರುತ್ತೆ ಅಂತ ಹೇಳಿದರು. ಸೊ ಇದು ಪಾರ್ಕೆಲ್ಲ ಇನ್ನೂ ಬೆಳಕಿದ್ದಂಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಅದಾದಮೇಲೆ ಇದು ಕಾರಂಜಿ ಶೋ ಸ್ಟಾರ್ಟ್ ಆಗಿದ್ದು. ದಸರಾ ಮುಗಿದ ಮೇಲೂ ಕೂಡ ಬೋಟಿಂಗ್ ಇರುತ್ತೆ ಅಂತ ಹೇಳೋದಕ್ಕೆ ಸಮಾಧಾನ ಆದ್ವಿ. ಏಕೆಂದರೆ ಇನ್ನೊಂದಿನ ಹೋಗ್ಬಿಟ್ಟು ನಾವು ಆಡ್ಬೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದು. ಓಕೆ, ಇದು ವಾಟರ್ ಶೋ ಕಾರಂಜಿದು ತುಂಬ ಚೆನ್ನಾಗಿತ್ತು. ನೋಡ್ಕೊತಾ ಬನ್ನಿ, ಆಮೇಲೆ ಮತ್ತೆ ವಿವರಣೆ ಕೊಡ್ತೇನೆ ನಾನು. ದಸರಾದಲ್ಲಿ ಕೂಡ ಯುವ ಸಂಭ್ರಮ ಅಂತ ಕೂಡ ಮಾಡಿದರು. ಅದಕ್ಕೆ ಮೋಹಕ ತಾರೆ ರಮ್ಯಾ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಎಲ್ಲ ಬಂದಿದ್ದರು. ನಾವು ಆ ನೂಕು ನುಗ್ಲಾಟದಲ್ಲಿ ಅದೆಲ್ಲ ನೋಡೋಕ್ಕೆ ಹೋಗಿಲ್ಲ, ಫೋನಲ್ಲಿ ನೋಡ್ಕೊಂಡಿದ್ವಿ, ಇಲ್ಲ ಟಿ ವಿಯಲ್ಲಿ ನೋಡಿದ್ವಿ. ಅದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಮಾನಿಕೆರೆ ಬಿಟ್ಟು ಸ್ವಲ್ಪ ದೂರದಲ್ಲೇ ಎಸ್ ಮಾಲ್ ಅಂತ ಇದೆ, ತುಂಬ ಚೆನ್ನಾಗಿದೆ ಮಾಲು. ಅಲ್ಲೆಲ್ಲ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಆಗಲೇ ಹೊಟ್ಟೆ ಹಸುವಾಗಿತ್ತು, ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ತುಮಕೂರಲ್ಲಿ ಊಟಕ್ಕೆ ಫುಡ್ ಸ್ಟ್ರೀಟ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಿಮಗೆ ಏನು ವೆರೈಟೀಸ್ ಬೇಕು, ನಾನ್ ವೆಜ್ಜಿಂದ ಹಿಡಿದು ವೆಜ್ವರೆಗೂ ತುಂಬ ಚೆನ್ನಾಗಿರುತ್ತೆ ವೆರೈಟೀಸ್. ಜೋಳದ ರೊಟ್ಟಿಯಿಂದ ಅಕ್ಕಿ ರೊಟ್ಟಿ, ಚಪಾತಿ, ರೋಟಿ, ರುಮಾಲ್ ರೋಟಿ, ಚಿಕನ್ ಬಿರಿಯಾನಿ, ಕಬಾಬು, ಪ್ರತಿಯೊಂದು ಇಂಥ ಐಟಮ್ ಸಿಗಲ್ಲ ಅನ್ನೋ ಥರ ಇಲ್ಲ, ಆ ಥರ ತುಂಬ ಚೆನ್ನಾಗಿದೆ. ಅಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟಾಗ ಆಲ್ರೆಡಿ 10:30 ಆಗಿತ್ತು. ಮನೆಗೆ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ.
ಮನೆಗೆ 11:30ಗೆ ರೀಚ್ ಆದ್ವಿ ಅಂತ ಅನಿಸುತ್ತೆ ಅವತ್ತು. ಒಟ್ಟಿನಲ್ಲಿ ಈ 2025ಯಲ್ಲಿ ನಾನು ಮೈಸೂರು ದಸರಾ, ಮೈಸೂರು ಲೈಟಿಂಗ್ಸು ಮತ್ತು ನಮ್ಮ ತುಮಕೂರು ಲೈಟಿಂಗ್ಸು ಅದ್ರ ದಸರಾ ಟೈಮಲ್ಲಿ ನೋಡಿ ಕಣ್ಣು ತುಂಬಿಕೊಂಡೆ. ಸೊ ನಿಮಗೂ ಕೂಡ ಆ ವಿಡಿಯೋಸ್ ಹಾಕಿಬಿಟ್ಟು ಈಗ ಯಾರ್ಯಾರು ಆಲ್ಮೋಸ್ಟ್ ತುಂಬ ದೂರದಲ್ಲಿ ಇರ್ತಾರೆ ಅಲ್ವಾ, ನೋಡೋಕ್ಕಾಗಿರಲ್ಲ. ಹಾಗಾಗಿ ವಿಡಿಯೋ ಮೂಲಕ ಎಲ್ಲರೂ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್.